ಒಂದು 5-6 ದಿವಸದ ಹಿಂದೆಗಡೆ ಒಂದು ವಿಡಿಯೋ ಮಾಡಾಕಿದ್ದೆ, ಸ್ವಾತಿ ಮತ್ತೆ ದೀಪಿಕಾ ಅಂತ. ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ಧನ್ಯವಾದಗಳು. ನನ್ನ ನೋಡಿ ಅಷ್ಟೊಂದು ಕಮೆಂಟ್ಗಳು, ಒಳ್ಳೇದು ಕೆಟ್ಟದ್ದು ಎಲ್ಲ ಇದು ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಆದರೆ ಒಳ್ಳೇದನ್ನ ಆರಿಸ್ಕೋಬೇಕು ಯಾವಾಗೂ. ನನ್ಗೆ ಗೊತ್ತು, ಸಾಮಾನ್ಯವಾಗಿ ಜನಕ್ಕೆ ಒಳ್ಳೇದನ್ನ ಹೇಳಿದ್ರೆ ಇಷ್ಟ ಆಗೋದಿಲ್ಲ ಅಂತ ಗೊತ್ತು. ಆದರೆ ಜನಗಳು ಕಮೆಂಟ್ಗಳಲ್ಲಿ ತುಂಬ ಒಂಥರ ಕೆಟ್ಟದಾಗ ಆಗ್ತಿದ್ರಲ್ಲ, ಅದನ್ನ ಯಾರಾದರೆ ಏನು, ಅವರಿಬ್ರು ಹೆಣ್ಮಕ್ಳು ಮತ್ತು ಅವ್ರ ಅಮ್ಮನೂ ಹೆಣ್ಮಗಳು, ನಾವು ಒಂದು ಹೆಣ್ಣು ಅನ್ನೋದ್ರಿಂದ ನಾನು ಮಾಡಾಕಿದ್ದು ನಿಜ. ಆದರೆ ಅದನ್ನ ಕೆಲಸ ಇಲ್ದಿರ ಅಂತ ನಾನಿಲ್ಲ 24 ಅವರು ನನಗೆ ಕೆಲಸ 24 ಅವರು ಕೆಲಸ ಮಾಡಿದ್ರೆ ಕೆಲಸ ಇದೆ, ಕೆಲಸ ಇಲ್ದಿರ ನಾನೇನು ಮಾಡಿಲ್ಲ. ಕೆಲಸ ಇದನ್ನ 1 ವರ್ಷದ ಹಿಂದೆನೇ ನಾನು ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ನಾನು ಮಾಡಿದೆ, ಟ್ರೈ ಮಾಡಿದೆ. ನನಗೆ ಸಮಯದ ಅಭಾವದಿಂದನೇ ನಾನು ಮಾಡಲಿಲ್ಲ. ಮತ್ತು ನನ್ನ ಮನೆ ತೂತನ್ನ ನಾನು ನೀಟಾಗಿ ತೂತಿಲ್ದಿರೋ ಥರ ನೀಟಾಗಿ ಮಾಡ್ಕೊಂಡೆ. ಆಮೇಲೆ ನಾನು ಬೇರೆಯವ್ರದನ್ನ ನೋಡೋದು. ನನಗೂ 2 ಗಂಡು ಮಕ್ಕಳಿದ್ದಾರೆ, 2 ಸೊಸೆದಿದ್ದಾರೆ. ಅವು ಯಾವತ್ತೂ ಒಂದು ಚೂರು ಭಿನ್ನಾಭಿಪ್ರಾಯದಿಂದ ಇಲ್ಲ, ಚೆನ್ನಾಗಿದ್ದಾವೆ ಹಂಗಂದ್ಬಿಟ್ಟು ಅವೇನು ಮೂಡ್ರಲ್ಲ. 2 ಎಜುಕೇಟೆಡ್ಗಳೇನೆ. ನಮ್ಮ ದೊಡ್ಡ ಸೊಸೆ ಅಂತೂ ಒಳ್ಳೆ ಎಜುಕೇಟೆಡೆ, ಚಿಕ್ಕವಳು ಎಜುಕೇಟೆಡೆ. ಹಂಗಾಗಿ ಯಾರು ಅಂತ ಮೂಡಾಕಂದ್ರೇನಿಲ್ಲ. ನಮ್ಮ ಮನೇಲಿ ಏನೋ ತೂತಿಲ್ದೇ ಇರೋದಕ್ಕೆ ಬೇರೆಯವ್ರನ್ನ ಮಾತಾಡೋದು. ನಾನು ಹಂಗೂ ಹೇಳಿದ್ದೀನಿ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಜಗಳ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ. ಯಾರ ಮನೆಯದನ್ನ ನಾನು ಪರ್ಸ್ನಲಾಗಿ ಹೋಗಿ ಅವ್ರನ್ನ ಹೋಗಿ ಹುಡಿಕೊಂಡು ವಿಡಿಯೋ ಮಾಡ್ತಾ ಬಂದಿಲ್ಲ. ಸೋಷಿಯಲ್ ವಿಡಿಯೋದಲ್ಲಿ ಬಂತು ಇದೇ ಥರ 4 ಹೆಣ್ಮಕ್ಳು ಕಲಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮಾಡಕ್ಕಿದ್ದು ನಿಜ. ಅದನ್ನ ಅವ್ರನ್ನ ಬಿಟ್ಬಿಟ್ಟು ನೀವು ಫಾಲೋವರ್ಸ್ಗಳಾದ್ರೆ ನಾವು ಫಾಲೋವರ್ಸ್ಗಳೇ, ಅವ್ರದ್ದು ಒಳ್ಳೊಳ್ಳೇದು ಬಂದಾಗ ನಾವು ಸಪೋರ್ಟ್ ಮಾಡಿದ್ದೀವಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗಂದ್ಬಿಟ್ಟು ಕೆಟ್ಟದ್ದು ಬಂದಾಗೂ ತಾಯಿ ಆಗಲಿ ಮಗಳಾಗಲಿ ಮಗ ಆಗಲಿ ಕೆಟ್ಟದ್ದು ಅಂತಾನೆ ಅನ್ಬೇಕು. ನಾವು ಒಳ್ಳೇದನ್ನ ಒಳ್ಳೇದು ಅಂತಾನೆ ಸಪೋರ್ಟ್ ಮಾಡಬೇಕು. ಅವ್ರ ಕಡೆಯವರೇ ಇರ್ಬೋದು ನೀವು, ಅಥವಾ ಅವರೇ ಇರ್ಬೋದು. ನಾನು ಅವತ್ತೇ ಗಿರೀಶ್, ಏನಮ್ಮ ಅದು ನೀನು ಹೇಳೋದು, ನಮಗೆ ಗೊತ್ತು, ನೋಡ್ಕೊಳ್ಳೋದು ನಮ್ಗೆ ಗೊತ್ತು. ನನಗೆ ಇಷ್ಟು ಏಜ್ ಆಗಿದೆ, ನನಗೆ ಅನುಭವ ಇದೆ ಆಯ್ತಾ. ನನ್ನ ಅನುಭವದಲ್ಲಿ ಅಂದ್ರೆ ನಾನು ತಗೊಳ್ತೀನಿ. ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಒಳ್ಳೇದು ಬಂದರೆ ನಾನು ಖಂಡಿತ ಒಂದು ಚಿಕ್ಕ ಹುಡುಗಿದ್ದೀನಿ ಮಾಡಿದ್ದೀನಿ, ನಾನು ಅದನ್ನು ತಗೊಳ್ತೀನಿ. ಅದನ್ನ ಬಿಟ್ಬಿಟ್ಟು ಕಮೆಂಟ್ ಮಾಡಿದ್ರೆ ನನಗೆ ಖುಷಿ, ಅದರಿಂದ ನನಗೇನು ಬೇಜಾರಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇದೊಂದ್ಸರಿ ಉತ್ತರ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಈಗ ಅವ್ರವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಬೇಕು, ಬೇರೆಯವ್ರದನ್ನ ನಾವು ಮಾತಾಡಬಾರ್ದು. ಬೇರೆಯವ್ರ ಸವಾಸಕ್ಕೆ ಹೋಗಿ ಅವ್ರವ್ರದ್ದು ಮಾತ್ರ ಅವ್ರು ನೋಡ್ಕೋಬೇಕು, ಬೇರೆಯವ್ರದ್ದು ನೋಡಬಾರ್ದು ಅಂತಂದರೆ, ಅವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಹೆಣ್ಮಕ್ಳಿದ್ರು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾ ಇದ್ರು. ಗಂಡು ಮಕ್ಳ ತಾನೇ ಹೋಗಿ ಸುಮ್ಮನಿಸಿದ್ದು. ಹಾಗಾಗಿ ಕೆಲವೊಂದೊಂದನ್ನ ಮಾತ್ರ ಕಂಡು ಕಾಣದೇ ಇದ್ದಂಗೆ ಇರಬೇಕು. ಕೆಲವೊಂದೊಂದು ನಮಗೆ ಅನುಭವ ಇದ್ರೆ ತಿಳುವಳಿಕೆ ಹೇಳೋದ್ರಿಂದ ತಪ್ಪೇನೂ ಇಲ್ಲ. ನಾನು ಅವತ್ತು ಅದನ್ನೇ ಹೇಳಿದ್ದೀನಿ. ಪರ್ಸ್ನಲ್ ಅಂತ ಅನ್ನೋದಾದರೆ ಅವರು ಮನೆಯಲ್ಲಿ ಮಾಡ್ಕೊಂಡಿದ್ರೆ ಯಾರೂ ಹೋಗೋದಿಲ್ಲ. ಹೋಗ್ಲಿ, ಅವ್ರು ಯಾರಿಗೂ ಗೊತ್ತಿಲ್ದಿರೇ ಇರೋರ ಲಕ್ಷ ಜನಗಳು ಅವ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಂಗಾಗಿ ಯಾರಿಗೂ ಗೊತ್ತಾಗೋದು ಬೇಡಮ್ಮ ಅಂತ ಅಂದ್ಬಿಟ್ಟು ನಾನು ಹೇಳಿದ ತಪ್ಪ ಅದು ತಪ್ಪು ಅಂತ ಅನ್ಕಂದ್ರೆ ನಿಮ್ಮ ಸ್ಥಿತಿ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಹಂಗಂದ್ಬಿಟ್ಟು ನಾನು ಹೇಳಿದೆಲ್ಲ ಎಲ್ಲರೂ ಒಪ್ಕೊಳ್ರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಅದನ್ನ ಯಾಕೆ ನೀವು ತಪ್ಪಾಗಿ ಇದು ಮಾಡ್ತೀರಾ, ತಪ್ಪಾಗಿ ಯಾಕೆ ಕಮೆಂಟ್ ಮಾಡ್ತೀರಾ? ನಾನು 24 ಅವರ್ ಕೆಲಸ ಮಾಡಿದ್ರೆ ಇನ್ನೂ ನಂಗೆ ಟೈಮ್ ಸಾಕಾಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ನನಗೆ ವಿಡಿಯೋಗೆ ರೆಡಿಯಾಗಿ ಕುತ್ಕೊಳ್ಳೋಷ್ಟು ನನಗೆ ಪುರ್ಸತ್ತಿರಲ್ಲ, ಅಷ್ಟೊಂದು ಕೆಲಸಗಳಿರುತ್ತೆ. ಕೆಲಸಗಳು ಮಧ್ಯದಲ್ಲೂ ಆಮೇಲೆ ನನಗೆ ಈ ಥರ ಒಬ್ಬರ ಮೇಲೆ ಮಾತಾಡಬೇಕು, ಇಲ್ಲದೇ ಇರೋದನ್ನಂತೂ ನಾನು ಮಾತಾಡಿಲ್ಲ. ಇರೋದನ್ನೇ ನಾನು ಹೇಳಿರೋದು. ಇಲ್ಲದೇ ಇರೋದನ್ನ ಮಾತಾಡಿದರೆ ನೀವು ಹೇಳಿದ್ರೆ ನಾನು ತೊಗೊಳ್ತೀನಿ. ಇರೋದನ್ನೇ ನಾನು ಮಾತಾಡಿರೋದು. ಅದರಲ್ಲೂ ಏನಾದರೂ ನಂದು ತಪ್ಪಿದ್ರೆ, ಏನಾದರೂ ಒಂದು ವಿಡಿಯೋ ಮಾಡಿದ್ರೆ, ಈ ಥರ ಸೋಷಿಯಲ್ ವಿಡಿಯೋ ಮಾಡಿದ್ರೆ ನಾನು ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ತೀನಿ. ಅಂಥದ್ರಲ್ಲಿ ನಾನು ಇಲ್ಲದೆ ಇರೋದನ್ನೇನು ಮಾಡಾಕಿಲ್ಲ, ಇರೋದನ್ನೇ ಮಾಡಾಕಿದ್ದೀನಿ. ಮತ್ತು ಇಲ್ಲದೆ ಇರೋದನ್ನ ಸುಳ್ಳು ಹೇಳಿ ನಾನು ಸಬ್ಸ್ಕ್ರೈಬ್ ನನಗೆ ಮಾಡ್ಕೋಬೇಕು ಅಂತ ಅನ್ನೋ ಉದ್ದೇಶ ನನ್ನ ಹತ್ರ ಖಂಡಿತ ಇಲ್ಲ. ಯಾಕಂದರೆ ನಮ್ಮ ಹೆಣ್ಮಕ್ಳು ಏನು ದಡ್ರೇನಲ್ಲ, ನೋಡ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗೋದಿಲ್ಲ. ಮತ್ತು ಇನ್ನೊಂದು ಕಡೆ ಚೆಕ್ ಮಾಡ್ತಾರೆ, ನಾವು ಹೇಳಿದ್ದನ್ನ ಇನ್ನೊಂದು ಕಡೆ ಚೆಕ್ ಮಾಡ್ತವೆ. ಅವ್ರಿಗೆ ಸಂತೋಷ ಆದರೆ ಮಾತ್ರ ಮಾಡ್ತಾರೆ. ಯಾಪಪ್ಪ ಅವು ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರದ್ದು 1 ನಿಮಿಷ ಆಗಲಿ 2 ನಿಮಿಷ ಆಗಲಿ, ಅದು ಅಮೂಲ್ಯವಾದ ಟೈಮು. ಅದನ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮನ್ನು ನೋಡಿ ನಮಗೆ ಲೈಕ್ ಕೊಡ್ತಾರೆ ಅಂತಂದರೆ ನಾವು ಯಾವತ್ತೂ ಒಳ್ಳೆಯದನ್ನೇ ನಾವು ಕೊಡಬೇಕು. ನಮ್ಮ ಕೈಯಲ್ಲಿ ಆಗಿಲ್ಲ ಸಹಾಯ ಮಾಡೋದಕ್ಕೆ ಅಂತ ಅಂದರೆ ದೊಡ್ಡ ಸಾಧು ಸಂತರು ಹೇಳಿರೋದೇ ಹಂಗೆ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗುವಂಥದ್ದು ಒಳ್ಳೇದು 4 ನುಡಿ ಹಿತವಚನ ಆದ್ರೂ ಹೇಳ್ಬೇಕು ಅಂತಲೇ ಹೇಳಿರೋದು. ಅಂಥದ್ರಲ್ಲಿ ನಾವು ಏನಂದರೆ ಅದನ್ನು ಮಾಡ್ಕೊಂಡು
ಕಳ್ಳರಿಗೂ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ, ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಒಳ್ಳೇದು ಒಳ್ಳೇದೇ, ಕೆಟ್ಟದ್ದು ಕೆಟ್ಟದ್ದೇ. ಯಾರು ಅವ್ರವರಷ್ಟಕ್ಕೆ ಅವರವರೇ ನೋಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇದು ಪ್ರಜಾಪ್ರಭುತ್ವ, ಎಲ್ಲರಿಗೂ ಅಧಿಕಾರ ಇದೆ. ಯಾವ ತಪ್ಪು ಯಾವ ಸರಿ ಅಂತ ಅನ್ನುವಂಥದ್ದು ಹೇಳೋ ಅಂಥದ್ದು ಎಲ್ಲರಿಗೂ ಅಧಿಕಾರ ಇದೆ. ಹಂಗಾಗಿ ನಾನು ಯಾರು ಪರ್ಸ್ನಲ್ಲು ಅವ್ರ ಮನೆಗೆ ಹೋಗಿ ನಾನು ವಿಡಿಯೋ ಮಾಡ್ಕೊ ಬಂದಿರಲಿಲ್ಲ. ನನಗೆ ಬೇಜಾರಾಯಿತು, ನಾನು ಭಾವಿಕವಾಗಿ ನಾನು ಮಾಡಿದ್ದು. ಇನ್ನೂ ಇದರಿಂದ ನನ್ನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನಾನು ಉದ್ಧಾರ ಆಗ್ತೀನಿ ಇದರಿಂದ ಅಂತ ನಾನೇನು ಮಾಡಿಲ್ಲ. ನನಗೆ ಬೇಜಾರಾಯಿತು, ನಾನು ಮಾಡಿರೋದು ನಿಜ. ಇವಾಗ ನನಗೆ ಅದನ್ನು ಅವ್ರನ್ನ ಹೇಳ್ಬೇಕು ಅಂತ ನನಗೇನೂ ಇರಲಿಲ್ಲ. ಕಮೆಂಟ್ ಮಾಡಿದ್ರು, ಅವರು ನಮ್ಮ ಅಕ್ಕ ತಂಗಿದಿರೇ ಬೈದಾಕಿದ್ರು, ಅವರು ನಮ್ಮ ಅಕ್ಕ ತಂಗಿರಿ ಯಾರಾದರೂ ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಅಕ್ಕ ತಂಗಿದಿರೇ ಅವರು. ಆದರೆ ಕೆಲವು ನಂದಿಗೆ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ನಿಮ್ಮ ಕಣ್ಮುಂದೆ ನಡೆಯುವಾಗ ನೀವು ಯಾವುದಾದ್ರೂ ರೀತಿಯಲ್ಲಿ ಒಳ್ಳೆ ಥರದಲ್ಲಿ ಯಾರನ್ನೇ ಆಗಲಿ, ಇವ್ರನ್ನ ಅಂತ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ, ಯಾರನ್ನೇ ಆಗಲಿ ಒಂಚೂರು ನಿಮ್ಮ ಕೈಯಲ್ಲಿ ಆದಷ್ಟು ತಿದ್ದಕ್ಕೆ ಪ್ರಯತ್ನ ಪಡ್ರಿ. ಮತ್ತು ಇಷ್ಟು ಕೆಟ್ಟ ಕಮೆಂಟಲ್ಲೂ ಸಹ ಒಳ್ಳೆಯವರು ಒಳ್ಳೆ ಕಮೆಂಟು ಮಾಡಿದ್ದೀರಾ, ನನಗೆ ಸಪೋರ್ಟ್ ಮಾಡಿದ್ದೀರಾ, ಮತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನಗೆ ಅದರಿಂದ ತುಂಬ ಖುಷಿ ಆಯಿತು. ಆದರೆ ಇವರಿಂದ ನಾನು ವ್ಯೂಸ್ ತಗೋಬೇಕು ಅಂತ ಖಂಡಿತ ನನ್ನ ಉದ್ದೇಶ ಅಂತೂ ಇರಲೇ ಇಲ್ಲ. ನನಗೆ ಆ ಥರ ಒಬ್ಬರು ನಿಂದಿಸಿ ತಗೋಬೇಕು ಅನ್ನೋ ಆಸೆ ನನಗೆ ಯಾವತ್ತೂ ಇಲ್ಲ. ನನಗೆ ಆ ಥರದ್ದು ಬೇಡ. ಇವರೆಲ್ಲ ನಾನು ಸಪೋರ್ಟ್ ಮಾಡಿರೋದ್ರಿಂದ, ಇದು ಒಳ್ಳೆಯದು ಅಂತ ಅಂದ್ಬಿಟ್ಟು ಒಳ್ಳೆಯದು ಮಾಹಿತಿ ಕೊಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಆಯಿತು. ಇದೇ ಥರ ನಾನು ಸಪೋರ್ಟ್ ಮಾಡಿ. ಧನ್ಯವಾದಗಳು.